ತಾಲೂಕಿನ ಭಾವಿಮನೆ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿ ಮಾತನಾಡಿದರು. ಪಕ್ಷದ ಸಂಘಟನೆಯ ವಿಚಾರದಿಂದಾಗಿ ರಾಜ್ಯದ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಭೇಟಿ ನೀಡಿ ಅಭಿಯಾನ ಕಾರ್ಯಕ್ರಮವನ್ನ ಮಾಡುತ್ತಿದ್ದು, ಇದರ ಮೂಲಕ ತಳಮಟ್ಟದಲ್ಲಿ ಈ ಪಕ್ಷದ ಸಂಘಟನೆಯನ್ನ ಮಾಡುವ ಉದ್ದೇಶವನ್ನ ಪಕ್ಷ ಹೊಂದಿದೆ ಎಂದು ತಿಳಿಸಿದರು. ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರೂ ಸಹ ರಾಜ್ಯಕ್ಕೆ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಬೇಕು, ಆಗ ರೈತರ ಸಮಸ್ಯೆ ಬಗೆಹರಿಸಲು ಸಾಧ್ಯ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಂಎಲ್ಸಿ ತಿಪ್ಪೇಸ್ವಾಮಿ, ಮುಖಂಡರಾದ ನಾಗರಾಜು, ಕಳ್ಳಿಪಾಳ್ಯ ಲೋಕೇಶ್, ಯೋಗಾನಂದಕುಮಾರ್, ಬೆಟ್ಟಸ್ವಾಮಿ, ಹೊನ್ನಗಿರಿ ಗೌಡ, ಸುರೇಶ್ ಗೌಡ, ಶಿವಲಿಂಗಯ್ಯ, ಸಿದ್ದಗಂಗಮ್ಮ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನು ನಾವು ಮಾಡೋಣ, ಅನೇಕ ನಾಯಕರು ಜೊತೆ ಸೇರಿ ನಾವು ಜೊತೆ ಎತ್ತಿನಿಂದ ಈ ಸಂದರ್ಭದಲ್ಲಿ ಹೇಳಬೇಕು. ಮೊನ್ನೆ ಒಂದು 3-4 ತಿಂಗಳಲ್ಲಿ ನಾವೆಲ್ಲ ಒಂದು ಬುಕ್ಸ್ ಎಲ್ಲ ಕೊಟ್ಟಿದ್ದೀವಿ, ನಾವೆಲ್ಲ ಸದಸ್ಯತ್ವವನ್ನು ನಾವು ಮುಗಿಸಿದ್ದೀವಿ. ಪಕ್ಷ ಸಂಘಟನೆ ಮುಖ್ಯ. ನೀವೆಲ್ಲ ಸಂಘಟಿತರಾಗಿದ್ದರೆ ಮಾತ್ರ ಪಕ್ಷ ಬೆಳೆಗೆ ಕಾರಣ ಆಗುತ್ತೆ. ದಯವಿಟ್ಟು ಕಾರ್ಯಕರ್ತರಲ್ಲಿ ಮನವಿ, ಈಗ ಬೇರೆ ಭಾಷೆಗಳು ಬೇಡ, ತಾಲೂಕು ಅಭಿವೃದ್ಧಿ ವಿಷಯದಲ್ಲಿ ನಾಗಣ್ಣರು ಸೂಕ್ಷ್ಮ ಹೇಳಿದ್ದಾರೆ. ಯಾವುದ್ರಿಗೂ ಚೂರು ಆಗ್ಬಿಟ್ಟಿದೆ ತಾಲೂಕು ಅಭಿವೃದ್ಧಿ ವಿಷಯ. ಸ್ವಾಮಿ, ಯಾವ ಉದ್ದೇಶ ಇಟ್ಟುಕೊಂಡು ಯಾಕೆ ಓಟ್ ಆಗ್ತಾ ಇದ್ದೀರಾ ಅನ್ನೋದೇ ಒಂದು ಕ್ವಶನ್ ಆಗಿದೆ. ಕ್ವಶನ್ ಮಾರ್ಕ್ ಸ್ವಲ್ಪ ತಿಳ್ಕೊಳ್ಳಿ. ತಾಲೂಕು ಅಭಿವೃದ್ಧಿ ಆಗಬೇಕು. ತಾಲೂಕಲ್ಲಿ ರೈತರು ಪ್ರಮುಖವಾಗಿ ನೀರಿನ ವಿಷಯ ಆಗಲಿ, ಕರೆಂಟ್ ವಿಷಯ ಆಗಲಿ, ಯಾವುದೇ ವಿಷಯ ಆಗಲಿ, ರೈತರು ಬದುಕಬೇಕಂದ್ರು ಹೇಮಾವತಿ ವಿಷಯದಲ್ಲಿ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀವಿ, ಎಲ್ಲ ಗೊತ್ತಿದೆ. ದಯವಿಟ್ಟು ಚಿಂತೆ ಮಾಡಿ, ಯೋಚನೆ ಮಾಡಿ, ಪಕ್ಷದ ಸಂಘಟನೆಗೆ ಒತ್ತು ಕೊಡೋಣ. ನಿಖಿಲ್ ಕುಮಾರಸ್ವಾಮಿ ಅವರು ಏನು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ, ಇಡೀ ತುಮಕೂರು ಜಿಲ್ಲೆಯಲ್ಲಿ ಪಕ್ಷ ಸಂಘಟಿತರಾಗಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗುತ್ತೆ ಅಂತ ಹೇಳ್ತಾ, ಕುಮಾರಣ್ಣ ಪಂಚರತ್ನ ಅಂತಕ್ಕಂಥ ಒಂದು ಯೋಜನೆನ ಅನುಷ್ಠಾನ ತರಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅದರಿಂದ ಏನಾಗುತ್ತೆ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ, ಒಳ್ಳೆ ಆಸ್ಪತ್ರೆ, ಉಚಿತವಾಗಿ ಆಸ್ಪತ್ರೆಯಲ್ಲಿ ನಮಗೆಲ್ಲ ಎಲ್ಲ ಸೇವೆಯನ್ನು ಕೂಡ ದೊರಕುವಂಥ ನಿಟ್ಟಿನಲ್ಲಿ ಪಂಚರತ್ನ ಯೋಜನೆ ಮಾಡಿದ್ರು. ಖಂಡಿತ ಇದು ಅನುಷ್ಠಾನಕ್ಕೆ ಬಂದರೆ ನಮ್ಮ ರಾಜ್ಯ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ರೈತರು ಅಷ್ಟೇ, ರೈತರಿಗೆ ಪಂಪ್ ಸೆಟ್ಗೆ ನೀವು ಡೈರೆಕ್ಟಾಗಿ 2 ಲಕ್ಷ ರೂಪಾಯಿ ಬೇಕು, ನೀವೇನಾದ್ರು TC ಕೊಡಿಸ್ಕೋಬೇಕು, ಹೊಸ ಕನೆಕ್ಷನ್ ತಗೋಬೇಕು ಅಂದರೆ, ಇದೆಲ್ಲ ಈ ಸರ್ಕಾರ ಬಂದಮೇಲೆ ಯಾವುದೂ ಕೂಡ ರೈತರಿಗಾಗಲಿ ಗ್ರಾಹಕರಿಗಾಗಲಿ ಅನುಕೂಲ ಮಾಡಿಲ್ಲ. ಎಲ್ಲ ಬೆಲೆನೂ ಕೂಡ ಏರಿಸಿರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇದರ ಸರ್ಕಾರ ಬೇಕು ಅಂತ ನೀವು ಕೂತೊಂದು ಕಡೆಯಲ್ಲಿ, ಪೆಟ್ಟಿಗೆ ಕಡೆಯಲ್ಲಿ ಎಲ್ಲಿ ಕೂತ್ಕೊಳ್ತೀರಿ 4 ಜನದ ಹತ್ರ ಹೇಳಿ, ತಿಳುವಳಿಕೆ ಹೇಳಿ, ಯಾಕೆ ಈ ಸರ್ಕಾರ ಬೇಕು ಅಂತ ನೀವು ಚರ್ಚೆ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂಶಯ ಇಲ್ಲ. ಪಕ್ಷದ ಕಾರ್ಯಕರ್ತರಿಗೆ ಒಬ್ಬರು ಶಾಸಕರಾದ್ರೆ ಇಲ್ಲಿ ನಿಮ್ಮನ್ನ ಯಾವ ರೀತಿ ನಿಮ್ಮ ಶಾಸಕ ನಡೆಸ್ಕೊಳ್ಬೋದು ಅಂತಕ್ಕಂಥದ್ದು ಅರಿವು ನಿಮಗಿದೆ. ದಯಮಾಡಿ ಗುಬ್ಬಿ ತಾಲೂಕು ನಮಗೇನು ಜನತಾದಳ ಪಕ್ಷಕ್ಕೆ ಹೊಸದೇನಲ್ಲ. 4 ಬಾರಿ ಬಹುಶಃ ಶಾಸಕರನ್ನ ನೋಡಿರ್ತಕ್ಕಂಥ ತಾಲೂಕು ಹಿಂದಿನಿಂದ. 96ರಲ್ಲಿ ವೀರಣ್ಣಗೌಡರು ಕಾಲದಿಂದನೂ ಇವತ್ತಿನವರೆಗೂ 4 ಬಾರಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ದಾರೆ. ಹತ್ತತ್ರ 20 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಶಾಸಕ ಸ್ಥಾನ ಕೊಟ್ಟಿದ್ದಾರೆ ತಾಲೂಕಿನ ಜನತೆ. ಯಾಕೆ ಆಗ್ಲಿಕ್ಕಿಲ್ಲ 28ರಲ್ಲಿ ಅಂತ ಪ್ರಶ್ನೆ ಮಾಡ್ಕೊಳ್ಳೋಣ. 43,000 ರೀಚ್ ಆಗಿದ್ದಾರೆ ಅಂದ್ರೆ ನನ್ನ ಪ್ರಕಾರ 43 ಅಲ್ಲ 80 ಕೊಯ್ತಾರ, 100ಕ್ಕೆ 180 ಕೊಯ್ತಾರೆ. ನಾವು ದುಡಿಬೇಕಷ್ಟೇ. ಆಮೇಲೆ